ಎಲ್ರಿಗೂ ನಮಸ್ಕಾರ. ಶ್ರೀರಂಗಪಟ್ಟಣ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಬಂಗಾರದಂಥ ಮನಸ್ಸಿನ ವ್ಯಕ್ತಿಯ ಬೆಳ್ಳಿ ಹಬ್ಬ 25ನೇ ವರ್ಷ. ಇದು 75 ವರ್ಷ ಆಗಲಿ 125 ವರ್ಷ ಆಗಲಿ, ಆಗಲೂ ಕೂಡ ಅಭಿಮಾನಿಗಳ ಅಭಿಮಾನ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ. ಈ ಆಲದ ಮರ ಯಾವಾಗಲೂ ಗಟ್ಟಿಯಾಗಿ ನಿಂತಿರುತ್ತೆ, ಆದರೆ ಬೇರೆ ಯಾವಾಗಲೂ ಗಟ್ಟಿಯಾಗಿರುತ್ತೆ. ಯಾಕಂದರೆ ಸಾವಿರಾರು ಪಕ್ಷಿಗಳಿಗೆ ನೆಲೆ ಕೊಟ್ಟಿರ್ತಕ್ಕಂತಹ ಒಂದು ಆಲದ ಮರ ಇದು. ತುಂಬ ಜನ ಮಾತಾಡಬೇಕು, ಹಾಗಾಗಿ ನಾನು ಒಂದೆರಡು ಲೈನ್ ಹಾಡ್ಬಿಡ್ತೀನಿ. ಜಾಸ್ತಿನೂ ಹಾಡಲ್ಲ, 4 ಲೈನು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ತಾನು ನೋವ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಯಜಮಾನ ಯಜಮಾನ ನೀನಮ್ಮ ಯಜಮಾನ. ಥ್ಯಾಂಕ್ ಯು. ಬಿಲೇಟೆಡ್ ಆಗಿ ಮತ್ತೊಮ್ಮೆ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಶ್ರೀರಂಗಪಟ್ಟಣ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಯಾರು ಮಾತಾಡ್ತಾರೆ ಅನ್ನೋದು. ನಂದಾಯ್ತು. ಇದೇನಿದು ಪಾಸ್ ಪಾಸ್ ಮಾಡ್ತಾ ಇದ್ದೀರಾ ನೀವು ಮೈಕ್ನ? ಚಿಕ್ಕಣ್ಣ. ಎಲ್ಲ ಶ್ರೀರಂಗಪಟ್ಟಣದ ಅಣ್ಣ ತಮ್ಮದಿರಿಗೆ ಅಕ್ಕ ತಂಗಿರಿಗೆ ನಿಮ್ಮ ಉಪಾಧ್ಯಕ್ಷ ಮಾಡೋ ನಮಸ್ಕಾರ. ಬಸ್ ಪ್ರಮೋಷನ್ ಮಾಡಲ್ಲ ಇವತ್ತು. ನಿಜಕ್ಕೂ ಇಲ್ಲ, ತುಂಬ ವೇದಿಕೆಗಳಲ್ಲಿ ದರ್ಶನ್ ಸರ್ ಜೊತೆ ಡಿ ಬಾಸ್ ಜೊತೆ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ. ಬಟ್ ಇದು ತುಂಬ ವಿಶೇಷ. ಯಾಕೆ ಅಂದರೆ 25 ವರ್ಷ ಒಂದು ಸಿನಿಮಾ ಇಂಡಸ್ಟ್ರೀಲಿ ಜರ್ನಿ ಮಾಡೋ ತಮಾಷೆ ವಿಷಯ ಅಲ್ಲ. ಅಂಥದ್ರಲ್ಲಿ ಸಕ್ಸಸ್ಫುಲ್ಲಾಗಿ 25 ವರ್ಷನ ಪೂರ್ತಿ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಹಿಂಗೆ ಇರಲಿ. ಭಗವಂತ ನಮಗೆ 50ನೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಥರ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ, ಇದು ತಮಾಷೆದ ವಿಷಯ ಅಲ್ಲ. ಯಾಕೆ ಅಂದರೆ ಒಂದು ಅದ್ಭುತವಾದ ಕಲಾವಿದರು ತೂಗುದೀಪ ಶ್ರೀನಿವಾಸರವರು ಅವರ ಮಗ ಆಗಿ, ಅಂಥ ದೊಡ್ಡ ಕಲಾವಿದರ ಮಗ ಆಗಿದ್ರು ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ಮೆಜೆಸ್ಟಿಕ್ಕು, ಸಾರಥಿ, ಕಲಾಸಿಪಾಳ್ಯ ಇದೆಲ್ಲ ಒಂದು ಕಡೆ ಆದರೆ, ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ನನ್ನ ಪ್ರೀತಿಯ ರಾಮು, ಈಗ ಕಾಟೇರ, ವಯಸ್ಸಿಗೆ ಮೀರಿದ ಪಾತ್ರನ ಮಾಡಿ ಎಲ್ಲರ ಹತ್ರನೂ ಸೈ ಅನ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ತಕ್ಕಂಗೆ ಏನೇ ನ್ಯಾಯ ಒದಗಿಸಿದ್ದಾರೆ, ಅದರಿಂದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ. ಬಟ್ ಅದು ಮೀರಿದು ಒಂದು ಒಳ್ಳೆ ಗುಣ ಇದೆಯಲ್ಲ, ಆದ್ದರಿಂದ ಜನಗಳ ಮನಸ್ಸಲ್ಲಿ ನಮಗಳ ಮನಸ್ಸಲ್ಲಿ ಡಿ ಬಾಸ್ ಆಗಿದ್ದಾರೆ. ನನಗೆ ವೇದಿಕೆ ಮೇಲೆ ಮಾತಾಡೋಕ್ಕೆ ಬರಲ್ಲ ಜಾಸ್ತಿ, 1-2 ನಿಮಿಷ ಅಷ್ಟೇ ಮಾತಾಡ್ತೀನಿ. ಆದರೆ ಇವತ್ತು ದರ್ಶನ್ ಸರ್ ವಿಷಯ ಅಂದರೆ ಅರ್ಧ ಗಂಟೆ ಅಂತೂ ಮಾತಾಡ್ಬೋದು. ಆದರೆ ಸಚಿವರು ಆಗಲೇ ಬಂದು ಹಿಂದೆ ಹೇಳ್ತಾರೆ, ಗಾಬರಿ ಬಿಡಿ ಸರ್, 1 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಯಾಕೆ ಅಂದರೆ ಈ ಸ್ವಲ್ಪ ಎಜುಕೇಟೆಡ್ಗಳು ತೂಕವಾಗಿರೋ ವ್ಯಕ್ತಿಗಳಾದರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಲಿಸಿ ಅಂತ. ನಾನು ಎಜುಕೇಟೆಡು ಅಲ್ಲ, ನನ್ನಲ್ಲಿ ತೂಕನೂ ಇಲ್ಲ, ಮೈ ಕಿತ್ಕೊಂಡ್ರು ಕಿತ್ಕೊಂತಾರೆ. ಹಂಗಾಗಿ ನಾಕಂಡ ಡಿ ಬಾಸ್ ಇದು ಮಾತಲ್ಲಿ ಹೇಳಲ್ಲ, 1-4 ಲೈನ್ ಹಾಡು ಹೇಳ್ಬಿಡ್ತೀನಿ. ಲಾಸ್ಟ್ ಲೈನು ಎಲ್ಲ ಸೇರ್ಕೊಂಡು ಆಡಬೇಕು, ಆಯ್ತಾ? ಓಕೆನಾ? ನಾಕಂಡ ಡಿ ಬಾಸ್. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನು ಗೆಳೆಯಾನೆ, ಶ್ರೀಮಂತಿಕೆ ತಲೆಗತ್ತೇ ಇಲ್ಲ ಹತ್ತೂರ ಒಡೆಯಾನೆ, ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ,
ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ಎಲ್ಲ ಹೇಳಿ ಇನ್ನ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಧನ್ವೀರ್ ಅವರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಣ್ಣ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ 25 ವರ್ಷ ಪೂರೈಸಿದ್ದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಹಾಗೆಯೇ ನಮ್ಮಂಥ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಒಬ್ಬ ಅಣ್ಣನಾಗಿ, ಅಂದರೆ ನಮ್ಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿರ್ಬೋದು, ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮಗೇನೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ, ಈ ಥರ ಹೋದ್ರೆ ನೀವು ಬೆಳಿತೀರಾ ಅಂತ ಬುದ್ಧಿವಾದ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಂದು ಬಿಳಿ ಆನೆ ನಡೆಯೋಕ್ಕೆ ಶುರು ಆಗಿ ಇವತ್ತಿಗೆ 25 ವರ್ಷ ತುಂಬಿದೆ. ಆ ಮಧ್ಯದಲ್ಲಿ 1000 ನಾಯಿಗಳು ಕಚ್ಚಕ್ಕೆ ಬಂದರು, ಬೊಗಳಕ್ಕೆ ಬಂದರು, ಎಲ್ಲರನ್ನೂ ತುಳ್ಕೊಂಡು ಅದ್ರ ಪಾಡಿಗೆ ಜರ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಈ 25 ವರ್ಷ ಅಲ್ಲ, ಇನ್ನೂ 50 ವರ್ಷನೂ ಈ ಆನೆ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಅಣ್ಣ. ಸೂಪರ್. ಯಶಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿ ಬಾಸ್ ಅವರ 25ನೇ ವರ್ಷ ಸಿನಿಮಾ ಇಂಡಸ್ಟ್ರಿಗೆ. ಅವ್ರು ಅಂತ ಇರ್ತಾರೆ ನಾನು ವಯಸ್ಸಾಯ್ತು ಅಂತ. ಸರ್ ನಿಮ್ಗೆ 25 ವರ್ಷ ಅಷ್ಟೇ ಸರ್ ಆಗಿರೋದು. ಸೊ ಅವ್ರು ಇವತ್ತು 25 ವರ್ಷ ದೊಡ್ಡ ಬೆಳೆದು ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ. ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ ಒಂದು ಸಣ್ಣ ಗಿಡವಾಗಿ. ಆ ಗಿಡ ಬೆಳೆಸ್ದೋರು ಅವರೇನೆ. ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಆ ಋಣ ತೀರ್ಸೋಕ್ಕಾಗಲ್ಲ ಅಂದ ಒಂದು ಮಾತಂತಾರೆ ಅವರು. ಹೀರೋ ಋಣ ಗಿಣ ಅಂತ ಏನೂ ಇಲ್ಲ, ಹಾಗೇನಾದರೂ ಇದ್ದರೆ ನಾಳೆ ದಿನ ನೀವು ಚೆನ್ನಾಗಾದರೆ ಅಲ್ಲ ಚೆನ್ನಾಗಿ ಆಗ್ತೀರಾ, ಚೆನ್ನಾಗಾದಾಗ ಒಂದು 4 ಜನಕ್ಕೆ ಹೆಲ್ಪ್ ಮಾಡಿ. ಆ ಹೆಲ್ಪ್ ಮಾಡ್ತೀರಲ್ಲ ಅವಾಗ ನಮ್ಗೆ ಋಣ ತೀರಿಸ್ದಂಗೆ ಅಂತ ಒಂದು ದೊಡ್ಡ ಮಾತು ಓಡಾಡ್ತಾರೆ. ಅಂಥ ಒಂದು ದೊಡ್ಡ ಗುಣ. ನಾನು ಹೇಳೋದಿಷ್ಟೇ, ಅವರು ನಿಮಗೆಲ್ಲ ಒಂದು ಮಾತಂದಿದ್ದಾರೆ, ನನ್ನ ಚರ್ಮ ಸುಲಿದು ನೀವು ಚಪ್ಪಲಿ ಮಾಡಿಕೊಂಡ್ರೂ ಕೂಡ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ. ಅದೇ ಮಾತು ನಾನು ನಿಮ್ಗೆ ಹೇಳ್ತೀನಿ ಸರ್. ನಾನು ಚರ್ಮ ಸುಲಿದು ನಿಮ್ಮ ಚಪ್ಪಲಿ ಮಾಡಿಕೊಂಡು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆಲ್ವೇಸ್ ಲವ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ಈ ಒಂದು ಆಲದ ಮರಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ನಮ್ಮ ಕೀರ್ತಿರಾಜ್, ಧರ್ಮ ಕೀರ್ತಿರಾಜ್ ಅವರು ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದರ್ಶನ್ ಸರು, ನನ್ನ ಪ್ರೀತಿಯ ಡಿ ಬಾಸು, 25 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಕೊಡುಗೆನ ಕೊಟ್ಟಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ಹಾಗೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್. ಯಾಕಂದರೆ ನವಗ್ರಹ ಚಿತ್ರದಲ್ಲಿ ನಂಗೆ ಒಂದು ಅವಕಾಶ ಕೊಟ್ಟು ಕಣ್ಣ ಸಲಿಗೆ ಒಂದು ಹಾಡು, ಅದು ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದಾಗ ಸಾಂಗು ದರ್ಶನ್ ಸರ್ಗೂ ಇರ್ಬೋದಿತ್ತು. ಬಟ್ ಅವರು ಇಲ್ಲ ಬೇಡ, ಇದು ಧರ್ಮನ್ಗೆ ಇರಲಿ, ಅವ್ನ ಮೊದಲನೇ ಸಿನಿಮಾ ಇದು, ಒಳ್ಳೇದಾಗಲಿ ಅಂತ ಅವ್ರು ಆ ಸಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವತ್ತೂ ನನ್ನ ಸಾಯೋವರೆಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ತುಂಬ ಪ್ರೀತಿಯಿಂದ ಪ್ರತಿ ಸಲಿನೂ ಅವ್ರು ಮೀಟ್ ಮಾಡಿದಾಗ, ಪ್ರತಿ ಸಲಿನೂ ಅವ್ರ ಜೊತೆಗಿದ್ದಾಗ ತುಂಬ ಕಲಿಯೋದಿದೆ. ಯಾಕಂದರೆ ನಮ್ಮಂತ ಎಲ್ಲರಿಗೂ ಒಬ್ಬರೇ ಅಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಂತ ಒಂದು ಮನಸ್ಸು ಅವ್ರಿಗಿದೆ. ಅದು ನಾವು ಯಾವತ್ತೂ ನಾವು ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಜಯದ್ ಅವರು ಒಂದೆರಡು ಮಾತು. ಯಾರಲ್ಲ ಇವರು ಇಷ್ಟೊಂದು ಜನ ಸೇರವ್ರೆ? ಎಲ್ಲ ನಮ್ಮವ್ರೆ. ಕರ್ನಾಟಕದ ಮೂಲೆಯಿಂದ ಇಲ್ಲಿವರೆಗೂ ಬಂದಿದ್ದೀರಾ. ನೋಡಕ್ಕೆ ಕಣ್ಣು ಸಾಲದು ಈ ಸಂಭ್ರಮನ. ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ಒಂದು ಮಾತು ಹೇಳಬೇಕು. ನಿಂತ ನೋಡು ಯಜಮಾನ ಅನ್ನೋ ಮಾತಿಗೆ ಅರ್ಥಪೂರ್ಣವಾಗಿ ಅವ್ರು ನೋಡಿ ಅಲ್ಲಿ ಕೂತಿಲ್ಲ, ಇಲ್ಲಿ ನಮ್ಮೆಲ್ಲರ ಜೊತೆ ನಿಂತಿದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಸೈಡ್ ವಿಂಗಲ್ಲಿ ನಿಂತ್ಕೊಳ್ಳಲ್ಲ ಯಾರನ್ನು. ಅವರ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ಮುಂದ್ಗಡೆ ಚೇರ್ ಹಾಕೊಂಡು ಕೂತ್ಕೋತಾ ಇದ್ರು. ಬಟ್ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮ ಜೊತೆ ಅಲ್ಲ, ನಿಮ್ಮೆಲ್ಲರ ಜೊತೆನೂ ಅವ್ರು ನಿಂತಿದ್ದಾರೆ, ನಮ್ಮೆಲ್ಲರ ಜೊತೆನೂ ಅವ್ರು ನಿಂತಿದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಟೇರ ಸಿನಿಮಾದಲ್ಲಿ ನೀವು ನೋಡಿದ್ದೀರ ಎಲ್ಲರೂ, ಹೊಲೆ ಮಾರಿ ಹೊತ್ಕೊಂಡು ಬರ್ತಾರೆ ಗೊತ್ತಾ? ಹೊಲೆ ಮಾರಿ ಹೊತ್ಕೊಂಬಂದು ಕಡೆಗೆ ರೀಚ್ ಮಾಡ್ತಾರೆ ಗೊತ್ತಾ? ನೆಲ ತಟ್ತಾರೆ ಗೊತ್ತಾ? ಹಂಗೆ 25 ವರ್ಷ ಹೊತ್ಕೊಂಡು ಬಂದು 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 ಗುರಿನ ರೀಚ್ ಮಾಡಿದ್ದಾರೆ. ಈ ಬೆಳ್ಳಿ ಪರ್ವಕ್ಕೆ ಸಾಕ್ಷಿಯಾಗಿದ್ದಾರೆ. ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ. ಅವ್ರು ಯಾವತ್ತೂ ಕೈ ಕೊಟ್ಟು ಹಿಂಗೆ ಎದುರುಗಡೆ ಅವ್ರು ಬಂದರೆ ಹಿಂಗಂದು ಹಿಂಗೆ ಅನ್ನೋರಲ್ಲ, ತಬ್ಕೋತಾರೆ, ಹಗ್ ಮಾಡಿ ಬೆಂತಡ್ತಾರೆ. ಅಷ್ಟು ದೊಡ್ಡತನ ಇರುವಂಥ ವ್ಯಕ್ತಿ. ಅವ್ರಿಗೆ ಒಳ್ಳೇದಾಗಬೇಕು. ಅವ್ರು 25 ವರ್ಷ ಅಲ್ಲ, ಇನ್ನೂ 25 ವರ್ಷ. ಆದ್ರೆ 25 ವರ್ಷ ಆಚೆಗೂ 265 ವರ್ಷ ಆದ್ರೂ ನಿಮ್ಮ ಕೀರ್ತಿ, ನೀವು ಮಾಡಿರುವಂಥ ಸಿನಿಮಾಗಳು ಉಳಿಬೇಕು, ಜನ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇರಬೇಕು ಅಂತ ಹಾರೈಸ್ತೀವಿ ಸರ್.
ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಡೆಯದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ನೆನ್ನೆ ತಾನೆ ಅವ್ರ ಬರ್ಡೇ ಆಗಿದೆ. ಒಂದು ಮಾತು ಹೇಳಿದ್ರು ದಾವಣಗೆರೆನಲ್ಲಿ, ಆ ಮಾತನ್ನ ಇಲ್ಲಿ ಆಡ್ತಾ ನಾನು 2 ಮಾತು ಮುಗಿಸ್ತೀನಿ. ಯಾವುದೇ ಜಾತಿ ಆಗಿರಲಿ, ಯಾವುದೇ ಕುಲ ಆಗಿರಲಿ, ಯಾವನೇ ಆಗಿರಲಿ, ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಎಲ್ಲ ನನ್ನವರೇ, ಎಲ್ಲ ನನ್ನ ಅಭಿಮಾನಿಗಳೇ. ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಸಾಯೋವರೆಗೂ ಅಂತ. ಆ ಮಾತು ಯಾವತ್ತೂ ನಿಜ ಸರ್. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವಿನೋದ್ ಸರ್, ನೀವು ಒಂದೆರಡು ಮಾತು.